ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಗ ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಮೊದಲನೇ ಅಪ್ಡೇಟ್ ಶುಭ್ಮನ್ ಗಿಲ್ಗೆ ಅಪ್ಡೇಟ್ ಬರ್ತಾ ಇದೆ. ಇವಾಗ ಶುಭ್ಮನ್ ಗಿಲ್ಗೆ ದಂಡ ಬಿದ್ದಿದೆ ಅಂತ. ನಿನ್ನೆ ಮ್ಯಾಚಲ್ಲಿ GT ವಾಸ CSK ಮ್ಯಾಚಲ್ಲಿ ಸ್ಲೋವರ್ ಓವರ್ ರೇಟ್ನ GT ಮೇಂಟೈನ್ ಮಾಡಿದ್ದಕ್ಕಾಗಿ ಇವರಿಗೆ ದಂಡ ಹಾಕಿದ್ರಂತೆ. 12 ಲಕ್ಷ ಫೈನ್ ಹಾಕಿದರೆ ಇದು ಕನ್ಫರ್ಮ್ ಆಗಿದೆ IPL ಕಡೆಯಿಂದಾನೆ. ಏನಕ್ಕೆ ಗುರು ಶುಭ್ಮನ್ ಗಿಲ್ಗೆ ಹಾಕಿದ್ದಾರೆ? ಎಲ್ಲ ತಾನೇ ಬೌಲರ್ಸ್ಗಳೇ ತಾನೇ ಮಾಡಿದ್ದು ಅಂತ ಹೇಳಿದ್ರೆ ಅವರೇ ಅಲ್ವಾ ನಾಯಕ, ಅವ್ರ ಮೇಲೆ ಎಲ್ಲ ಹೋಗೋದು. ಫಸ್ಟ್ ಲೆವೆಲ್ ಆಫ್ ಅಫೆನ್ಸ್ ಆಗಿರೋದ್ರಿಂದ 12 ಲಕ್ಷ ಫೈನ್ ಹಾಕಿದಾರಂತೆ. ಇದರ ಸೆಕೆಂಡ್ ಲೆವೆಲ್ ಆಫ್ ಅಫೆನ್ಸ್ ಆಯಿತು ಅಂತಂದರೆ ಶುಭ್ಮನ್ ಗಿಲ್ ಅವರು ಮತ್ತೆ ಅವರ ಕ್ಯಾಪ್ಟನ್ಸ್ ಏನಾದ್ರು ಇನ್ನೂ ಸ್ಲೋವರ್ ಓವರ್ ರೇಟ್ ಆಯಿತು ಅಂದರೆ ಇನ್ನೂ ಜಾಸ್ತಿ ಫೈನ್ ಆಗ್ತಾ ಹೋಗುತ್ತೆ. ಸೊ ಇದು ಫಸ್ಟ್ ಮ್ಯಾಚಲ್ಲಿ ಈ IPL ಅಲ್ಲಿ ಈ ಥರ ಸ್ಲೋವರ್ ಓವರ್ ರೇಟ್ ಆಗಿರೋದು. ಇನ್ನು ಮುಂದೆ ಬರುವಂಥ ಮ್ಯಾಚ್ಗಳಲ್ಲಿ ಎಷ್ಟು ಮ್ಯಾಚಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಕರೆಕ್ಟ್ ಟೈಮ್ಗೆ ಮುಗ್ಸಕ್ಕೆ ಏನಮ್ಮ ಹೆಂಗಿದ್ರು ಮ್ಯಾಚ್ನ ಸೋಲೋದು ಅಂತ ಗೊತ್ತಾಗಿತ್ತು ಅವ್ರಿಗೆ, ಇಕ್ಕಸ್ಕೊಂತ ಇದ್ದಂಗೆ ಸರಿಯಾಗಿ. ಅದನ್ನು ಟೈಮ್ ತಗೊಂಡು ಸ್ವಲ್ಪ ಪುಲ್ ಬ್ಯಾಕ್ ಮಾಡೋದಕ್ಕೆ ನೋಡಿದ್ರು, ಬಟ್ ಆದರೂ 200 ರನ್ ಇಕ್ಕಿಸ್ಕೊಂಡ್ರು. ಅಪ್ಡೇಟ್ ಬಿಟ್ಟು ದಿನೇಶ್ ಕಾರ್ತಿಕ್ ನಮ್ಮ DK ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ ರೀಸೆಂಟಾಗೆ. ದಿನೇಶ್ ಕಾರ್ತಿಕ್ ಹೇಳ್ತಾರೆ, ನಾನು ಇನ್ಸ್ಪೈರ್ ಆಗಿದ್ದೀನಿ, ರಿಂಕು ಸಿಂಗ್ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂತ. ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್, ನಮ್ಮ RCB ಇರುವಂಥವ್ರಲ್ಲೇ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ ಅಂದರೆ DK, 38 ವರ್ಷ ವಯಸ್ಸು. ಇವ್ರು ಹೇಳ್ತಾರೆ ನಾನು ಇನ್ಸ್ಪೈರ್ ಆಗ್ತಾ ಇದ್ದೀನಿ, ರಿಂಕು ಸಿಂಗ್ ನಾನು ಹೋಗ್ಬಿಟ್ಟು ಇನ್ಸ್ಪೈರ್ ಆಗ್ತಿದ್ದೀನಿ. ಏನೇನು ಆಡ್ತಾರೆ, ಎಂತೆಂಥ ಶಾಟ್ನ ಆಡ್ತಾರೆ ಇವರು, ಯಾವ ಥರ ಬ್ಯಾಕ್ಗ್ರೌಂಡಿಂದ ಬಂದರು, ಹೆಂಗೆ ಆಡ್ತಾ ಇದ್ದಾರೆ. ಸೊ ನಾನು ರಿಯಲಿ ಅವರಿಂದ ಇನ್ಸ್ಪೈರ್ ಆಗ್ತಾ ಇದ್ದೀನಿ. ಜೊತೆಗೆ ಇನ್ನೂ ಸುಮಾರು ಕ್ರಿಕೆಟರ್ಸ್ಗಳಿದ್ದಾರೆ, ಅವರಿಂದೆಲ್ಲ ಇನ್ಸ್ಪೈರ್ ಆಗ್ಬಿಟ್ಟು ನಾನು ಇನ್ನೂ ಚೆನ್ನಾಗಿ ಆಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ ಒಬ್ಬ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ ಆಗಿಬಿಟ್ಟು, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗಿ IPL ಈ ಪಾರ್ಟಿ ರೆಕಗ್ನೈಸ್ ಆಗಿರುವಂಥ ಕ್ರಿಕೆಟರ್ ಕೊಡೋದಿದೆಯಲ್ಲ ಒಬ್ಬ ಜೂನಿಯರ್ ಕ್ರಿಕೆಟರ್ಗೆ, ನಾನು ಅವರಿಂದ ಇನ್ಸ್ಪೈರ್ ಆಗ್ತೀನಿ ಅಂತ. ಇದಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಗುರು. ಅಪ್ಡೇಟ್ ಬಿಟ್ಟು ಸಿರಾಜ್ ಅಣ್ಣ ಅವ್ರು ಒಂದು ಕ್ವಶನ್ ಕೇಳಿದ್ದಾರೆ ನಮ್ಮ ಎಸ್ ದಯಾಳ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಈ ಕ್ವಶನ್ ಏನಮ್ಮ ಅಂತಂದ್ರೆ, ಗುಜರಾತ್ ಟೈಟನ್ಸ್ ಇವ್ರು ಇದ್ದಾಗ ನಾಯಿಗೆ ಹೊಡೆದಂಗೆ ಹೊಡಿತಾರಲ್ಲ ರಿಂಕು ಸಿಂಗು, 1 ಓವರಲ್ಲಿ 5 6ನ ವಾಂಚ್ಬಿಟ್ಟು ಮ್ಯಾಚ್ನ ಖತಮ್ ಮಾಡ್ತಾರಲ್ಲ. ಸೊ ಅವತ್ತು ನಿಮಗೆ ಏನು ಅನ್ನಿಸ್ತು, ಅದಾದ್ಮೇಲೆ ನಿಮಗೆ ಯಾವ ಥರ ಫೀಲ್ ಆಗ್ತಿತ್ತು, ಅದಾದ್ಮೇಲೆ ಇವಾಗ ಯಾವ ಥರ ಕಮ್ ಬ್ಯಾಕ್ ಮಾಡಿದ್ರೆ, ಬೌನ್ಸ್ ಬ್ಯಾಕ್ ಆಗಿದ್ರೆ ಹೆಂಗೆ ಆಯಿತು ಅಂತ ಕೇಳಿದಾಗ ಸಿರಾಜ್ ಅಣ್ಣ ಇದೊಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ, ನಾನು ಸಿಕ್ಕಾಪಟ್ಟೆ ಒಂಥರ ಡಿಪ್ರೆಸ್ಡ್ ಆಗಿ ಹೋಗ್ಬಿಟ್ಟಿದೆ. ಅವಾಗ ಯಾರಿಗೆ ತಾನೇ ಡಿಪ್ರೆಸ್ಡ್ ಆಗೋದಿಲ್ಲ ಮ್ಯಾಚ್ ಆಗಾದ್ಮೇಲೆ. ನಾನು ಸೋಷಿಯಲ್ ಮೀಡಿಯಾ ನೋಡೋದು ಬೇಡ ಅಂತ ಅನ್ಕೊಂಡಿದ್ದೆ, ಬಟ್ ಆದ್ರೂ ಸೋಷಿಯಲ್ ಮೀಡಿಯಾನ ನೋಡಿದೆ, ಜೊತೆಗೆ ಇವರು ಮಾತಾಡ್ತಿರಲ್ಲ ಅದೆಲ್ಲ ಕೇಳಿಸ್ಕೊಂಡೆ, ಸಿಕ್ಕಾಪಟ್ಟೆ ಮನಸ್ಸಿಗೆ ಹರ್ಟ್ ಆಯಿತು. ಇನ್ಫ್ಯಾಕ್ಟ್ ನಾನು ಸುಸ್ತಾಗೋಗ್ಬಿಟ್ಟಿದೆ, ಇನ್ಫ್ಯಾಕ್ಟ್ ಒಂಥರ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿದೆ ಮ್ಯಾಚ್ ಆಗಾದ್ಮೇಲೆ. ಆ ಪಾರ್ಟಿ ನನಗೆ ಸ್ಟ್ರೆಸ್ ಆಗೋಗ್ಬಿಡ್ತು ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ರು. ಬಟ್ ಯಾರಿಗೂ ಕೂಡ ಗೊತ್ತಿರಲ್ಲ ನಾನು ಯಾವ ಬ್ಯಾಕ್ಗ್ರೌಂಡಿಂದ ಬಂದೆ, ಹೆಂಗೆ ಆಡಿದ್ದೆ ನಾನು ಮುಂಚೆ, ಅದೆಲ್ಲ ಯಾವುದೋ ಮ್ಯಾಟ್ರ್ ಆಗೋದಿಲ್ಲ. ಒಂದು ಬ್ಯಾಡ್ ಗೇಮ್ ಈ ಥರ ಆಗೋಗ್ಬಿಡ್ತು ಅಂದರೆ ಏನಾದ್ರು ನಾನೇನು ಫಸ್ಟ್ ಟೈಮು ನಾನು ಒಬ್ಬನೇ ಎಲ್ಲ ಇಕ್ಕಿಸ್ಕೊಂಡ್ರು ಈ ಥರ. ಬಟ್ ಆದರೂ ಕೂಡ ಫಸ್ಟ್ ಅಲ್ಲ ಲಾಸ್ಟ್ ಅಲ್ಲ, ಇಕ್ಕಿಸ್ಕೊಂತಾರೆ ಮುಂದೆನೂ ಬರೋ ಅಂಥವ್ರು, ಹಿಂದೆನೂ ಕೂಡ ಇಕ್ಕಿಸ್ಕೊಂಡಿದ್ದಾರೆ, 6 ಎಲ್ಲ ಇಕ್ಕಿಸ್ಕೊಂಡಿದ್ದಾರೆ. ಬಟ್ ಆದರೆ ಈ ಥರ ಒಂದು ಮ್ಯಾಚ್ ಒಂದು ಬ್ಯಾಡ್ ಗೇಮರ್ ಆಗೋಗ್ಬಿಡ್ತು ಅಂದರೆ ಒಬ್ಬೊಬ್ಬರು ಕೆರಿಯರು ಇದರಿಂದನೇ ಎಂಡ್ ಆಗೋಗ್ಬಿಡುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದರೆ. ಬಟ್ ನಾನು ಪ್ರೋಸೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ, ಜಾಸ್ತಿ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ದಿನ ತಲೆ ಕೆಡ್ಸ್ಕೊಂಡೆ, ಆಮೇಲೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಇವಾಗ ತಲೆ ಕೆಡ್ಸ್ಕೊಂತಾನೆ ಇಲ್ಲ ಮ್ಯಾಟ್ರ್ ಬಗ್ಗೆ. ಇವಾಗ ಏನು ಮುಂದೆ ಆಗಬೇಕು ಅದ್ರ ಮೇಲೆ ಮಾತ್ರ ತಲೆ ಕೆಡ್ಸ್ಕೊಂತೀನಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ಶಿವಮ್ ದೂಬೆ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. CSK ಹೋದಂಥ ಶಿವಮ್ ದೂಬೆ ಅವರು ಅಂತೂ ಒಂಥರ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತಿದ್ರು ಗುರು. RCB ಇದ್ದಾಗೂ ಕಾಣಿಸ್ಲಿಲ್ಲ, ರಾಜಸ್ಥಾನಲ್ಲಿದ್ದಾಗೂ ಕಾಣಿಸ್ಲಿಲ್ಲ. ಬಟ್ ಈ CSK ಹೋದಾಗಿಂದ ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಶಿವಮ್ ದುಬೆನೇ ಕಾಣಿಸ್ತಾ ಇದ್ದಾರೆ. CSKಗೆ ಹೇಳ್ತಾರೆ ಇವರು, CSK ಒಂಥರ ಡಿಫ್ರೆಂಟ್ ಫ್ರಾಂಚೈಸ್ ಗುರು. ಬೇರೆ ಫ್ರಾಂಚೈಸ್ ಕಂಪೇರ್ ಮಾಡ್ತಾರೆ ಅವರು, ಅಂದರೆ ಅವ್ರು RCB ಇದ್ರು ಇಲ್ಲಾಂದರೆ RR ಇದ್ರು, ಇವೆರಡನ್ನ ಕಂಪೇರ್ ಮಾಡ್ತು ಅಂದರೆ CSK ಡಿಫ್ರೆಂಟ್ ಫ್ರಾಂಚೈಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ CSK ಅಂದರೆ, ಅವ್ರು ನನಗೆ ಸಿಕ್ಕಾಪಟ್ಟೆ ಫ್ರೀಡಮ್ ಕೊಡ್ತಾರೆ. ಬೇರೆದ್ರಲ್ಲಿ ಹಂಗೆ ಆ ಥರ ಫ್ರೀಡಮ್ ಸಿಗ್ತಿರ್ಲಿಲ್ಲ ಅನ್ನೋ ಥರನೇ ಹೇಳಿದ್ರು ಒಂಥರ ಇಂಡೈರೆಕ್ಟಾಗಿ. ಹೌದು ಕೊಡ್ತಾರೆ ಅಂತ ಅನ್ಸುತ್ತೆ. ಶಿವಮ್ ದುಬೆ ಅದು ಸ್ವಲ್ಪ ನಡೀತಾ ಇದೆ ಅಂತ ಕಾಣಿಸುತ್ತೆ. ಯಾಕಂದರೆ ಅವ್ರು ಅಪ್ ದ ಆರ್ಡರ್ ಬರ್ತಾರೆ, ನಮ್ಮ RCB ಇದ್ದಾಗ ಸಿಕ್ಕಾಪಟ್ಟೆ ಡೌನ್ ದ ಆರ್ಡರ್ ಕಳಿಸೋರು, RR ಡೌನ್ ದ ಆರ್ಡರ್ ಕಳಿಸೋರು. ಅವ್ರದ್ದೇನೋ ಸ್ವಲ್ಪ ನಡೀತಾ ಇದೆ CSKಲಿ, ನಂಬಿಕೆ ಜಾಸ್ತಿ ಇದೆ ಶಿವಮ್ ದುಬೆ ಮೇಲೆ CSKಗೆ. ಸೊ ಅದಕ್ಕೋಸ್ಕರ ಇಂಪ್ರೂವ್ ಆಗಿದ್ರೆ ಇದು ಮೆಚ್ಕೊಳ್ಳೇಬೇಕು. ಯಾವ ಟೀಮ್ ಇವರಿಗೆ ಚೆನ್ನಾಗಿ ಕೈ ಹಿಡಿದಿದೆ ಅದನ್ನ ಹೊಗಳಿದ್ರು ಅಂತಾನೆ ಮೆಚ್ಕೋಬೇಕು. ಇಲ್ಲ ಗುರು ನಮ್ಮ RCB ಹಂಗೆ ಹಿಂಗೆ ಅಂತೆಲ್ಲ ಹೇಳಕ್ಕಾಗುತ್ತಾ? ಹೇಳಕ್ಕಾಗೋದಿಲ್ಲ. ಚೆನ್ನಾಗಿ ನಂಬಿಕೆ ಇಟ್ಟಿದ್ರೆ ಅದನ್ನ ಉಳಿಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಅಪ್ಡೇಟ್ ನಂಬರ್ 5, ಅಪ್ಡೇಟ್ ನಂಬರ್ 2 2 ಸಲ ರಿಪೀಟ್ ಆಗೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ದೀಪಕ್ ಚಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗ ಒಂಥರ ನಮಗೆ ಎರಡೆರಡು ಕಾಣಿಸುತ್ತೆ ಗುರು, ಎರಡೆರಡು ಕಡೆ ನೋಡ್ಬೇಕಾಗತ್ತೆ ನಾವು. ಹೌದು ಇವಾಗ ಕ್ಯಾಪ್ಟನ್ ಆಗಿರೋದು ಋತುರಾಜ್ ಗಾಯಕ್ವಾಡ್, ಬಟ್ ನಮಗೆ ಧೋನಿ ಅಂತಾನೆ ಅನಿಸಿರ್ತೀವಿ. ಧೋನಿನ ನೋಡ್ತಾ ಇರ್ತೀವಿ, ಧೋನಿನೂ ನೋಡ್ಬೇಕು, ಈ ಕಡೆ ಋತುರಾಜ್ ಗಾಯಕ್ವಾಡ್ ನೋಡಬೇಕು ಅಂತ ಅನ್ಕೊಂಡು ಒಂದು ಸ್ವಲ್ಪ ಸ್ಮೈಲ್ ಕೊಟ್ಟಿದ್ದಾರೆ, ನಕ್ಕಿದ್ದಾರೆ. ಯಾಕೆಂದರೆ ಎಲ್ಲರೂ ಕೂಡ ಅಷ್ಟೇ, ಅವರು ಬೌಲರ್ಸ್ ಆಗಿರೋಂಥವ್ರು ಬಂದರು ಅಂತಂದರೆ ಬೌಲಿಂಗ್ ಮಾಡೋದಕ್ಕೆ. ಈ ಕಡೆ ಕ್ಯಾಪ್ಟನ್ ನೋಡ್ತಿರ್ತಾರೆ, ಬರೀ ಬೌಲರ್ಸ್ ಮಾತಾಡ್ತಾರೆ, ಫೀಲ್ಡರ್ಸ್ ಅಷ್ಟೇ. ಈ ಕಡೆ ಧೋನಿ ನೋಡ್ಬೇಕಾ ಗಾಯಕ್ವಾಡ್ ನೋಡ್ಬೇಕು, ಯಾಕಂದರೆ ಇಬ್ಬರು ಕೂಡ ಸೆಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಇಬ್ಬರು ಕೂಡ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿರ್ತಾರೆ. ಒಂಥರ ಇಬ್ಬಿಬ್ರು ಕ್ಯಾಪ್ಟನ್ ಆಡ್ದಂಗೆ ಇದೆ ಅಲ್ಲಿ. ಅದಕ್ಕೋಸ್ಕರ ಅವರು ಕೂಡ ಒಂಥರ ಸೈಕ್ ಆಗಿದೆ ನಾನು ಕೂಡ ಅಂತ ಒಂದು ಹೇಳಿದ್ದಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ.